ನಮಸ್ಕಾರ ಸ್ನೇಹಿತರೆ. ಎಲ್ಲಿ ಇಚ್ಛಾಶಕ್ತಿ ಇರುವುದೋ ಅಲ್ಲಿ ಒಂದು ದಾರಿ ಇದ್ದೇ ಇರುತ್ತದೆ. ನೀರು ಕಠಿಣವಾದ ಕಲ್ಲನ್ನು ಸವೆಸಬಹುದು. ಅದು ಅದರ ಶಕ್ತಿಯಿಂದಲ್ಲ, ನಿರಂತರವಾಗಿ ಹರಿಯುವಿಕೆಯಿಂದ. ವೇಗಕ್ಕಿಂತ ಹೆಚ್ಚು ನಿರಂತರ ಪರಿಶ್ರಮ ಎಂದು ನಮಗೆ ನೆನಪಿಸುತ್ತದೆ. ಹಿನ್ನಡೆಯನ್ನು ಅನುಭವಿಸದೆ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಹೋಗಲು ಯೋಗ್ಯವಾದ ಯಾವುದೇ ಸ್ಥಳಕ್ಕೂ ಅಡ್ಡರಸ್ತೆಗಳು ಇರುವುದಿಲ್ಲ. ಜಗತ್ತಿನಲ್ಲಿ ನೀವು ನೋಡಲು ಬಯಸುವ ಯಾವುದೇ ಬದಲಾವಣೆಗೆ ಮೊದಲಿಗರು ನೀವೇ ಆಗಿರಿ. ಜೀವನದಲ್ಲಿ ಯಶಸ್ವಿಯಾಗಲು ನಿಮ್ಮ ಸ್ವಂತ ನಿರ್ಧಾರವು ಇತರರಿಗಿಂತ ಹೆಚ್ಚು ಮುಖ್ಯವಾಗಿದೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ನಮ್ಮಲ್ಲಿ ಹೆಚ್ಚಿನವರು ತಿಳಿದಿರುವ ವಿಷಯವೇನೆಂದರೆ, ನಮ್ಮ ಗುರಿಯು ತುಂಬ ದೂರದಲ್ಲಿದೆ ಮತ್ತು ಅದನ್ನು ನಾವು ತಲುಪುವುದಿಲ್ಲ ಎಂದು. ಆದರೆ ನಿರಂತರ ಶ್ರಮದ ಫಲ ಆ ದೂರದ ದಾರಿಯನ್ನು ಕಡಿಮೆ ಸಮಯದಲ್ಲಿ ತಲುಪುವಂತೆ ಮಾಡುತ್ತದೆ. 20 ವರ್ಷಗಳ ಹಿಂದೆ ಮರಗಳನ್ನು ನೆಡಲು ಉತ್ತಮ ಸಮಯವೆಂದು ಭಾವಿಸಿದ್ದೆವು. ಆದರೆ ಈಗ 2ನೇ ಅತ್ಯುತ್ತಮ ಸಮಯ ನಮಗೆ ಒದಗಿದೆ. ಮನುಷ್ಯನ ಮನಸ್ಸು ಏನನ್ನು ಗ್ರಹಿಸಬಹುದು ಮತ್ತು ನಂಬಬಹುದು, ಅದನ್ನು ಸಾಧಿಸಲೂಬಹುದು. ಸಂತೋಷವೆಂದರೆ ಯಾವುದೋ ರೆಡಿಮೇಡ್ ವಸ್ತುವಲ್ಲ, ಅದು ನಿಮ್ಮ ಸ್ವಂತ ಕ್ರಿಯೆಗಳಿಂದ ಬರುತ್ತದೆ. ನಿಮ್ಮನ್ನು ನೀವು ತಿಳಿದುಕೊಳ್ಳಿ, ನಿಮ್ಮ ಶತ್ರುವನ್ನು ತಿಳಿದುಕೊಳ್ಳಿ. ಆಗ 100 ಯುದ್ಧಗಳಲ್ಲಿಯೂ ನಿಮಗೆ ಎಂದಿಗೂ ಸೋಲಾಗುವುದಿಲ್ಲ. ಯಾವಾಗಲೂ ಶಾಂತಿಯಿಂದ ಇರಿ, ಏಕೆಂದರೆ ನಮ್ಮ ಬಾಳಲ್ಲಿ ಬರುವ ಎಲ್ಲ ಕಠಿಣವಾದ ಸಮಸ್ಯೆಗಳನ್ನು ಎದುರಿಸಬಹುದು. ನೀವು ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕಂಡುಕೊಂಡರೆ ಧೈರ್ಯ ಕಳೆದುಕೊಳ್ಳಬೇಡಿ, ಏಕೆಂದರೆ ಎಲ್ಲ ದುಸ್ವಪ್ನಗಳು ನಾವು ನಿದ್ದೆಯಿಂದ ಎಚ್ಚರವಾದಾಗ ಕೊನೆಗೊಳ್ಳಲೇಬೇಕು. ಅಶ್ವಶಾಲೆಯಲ್ಲಿರುವ ಹಳೆಯ ಯುದ್ಧ ಕುದುರೆಯು ಇನ್ನೂ 1000 ಮೈಲುಗಳಷ್ಟು ದೂರ ಓಡಲು ಹಂಬಲಿಸುತ್ತದೆ. ಜೀವನದಲ್ಲಿ ಬರುವ ಎಲ್ಲ ನೋವುಗಳನ್ನು ಯಾರು ಸಹಿಸುತ್ತಾರೋ ಅವರು ಶಿಖರದ ತುದಿಯನ್ನು ಏರುತ್ತಾರೆ. ನಿಮ್ಮ ಜೀವನದಲ್ಲಿ ನೋವೊಂದೇ ಪ್ರಪಂಚದ ಅಂತ್ಯವಲ್ಲ, ಬದಲಿಗೆ ನಾವು ಅದರಿಂದ ಕಲಿಯಬಹುದು ಮತ್ತು ಉತ್ತಮ ವ್ಯಕ್ತಿಗಳಾಗಬಹುದು. ನೋ ಪೇನ್ ನೋ ಗೇನ್ ಎಂಬ ಮಾತಿನಂತೆ ನೀವು ಏನನ್ನಾದರೂ ಸಾಧಿಸಲು ಬಯಸಿದರೆ ತಾಳ್ಮೆಯಿಂದ ಇರಬೇಕು, ಏಕೆಂದರೆ ಒಳ್ಳೆಯ ವಿಷಯಗಳಿಗೆ ಸಮಯ ತೆಗೆದುಕೊಳ್ಳುತ್ತದೆ. ವಿಷಯಗಳನ್ನು ತಕ್ಷಣವೇ ಬಿಟ್ಟುಕೊಡಬೇಡಿ, ಏಕೆಂದರೆ ನಕ್ಷತ್ರದ ಬೆಳಕು ದೂರದಲ್ಲೇ ಉಳಿಯುವುದು. ಒಂದೇ ಒಂದು ಕಿಡಿಯು ದೊಡ್ಡ ಜ್ವಾಲೆಯನ್ನು ಪ್ರಾರಂಭಿಸಬಹುದು. ಅದರಿಂದ ನೀವು ಮಾಡುವ ಕೆಲಸಗಳ ಬಗ್ಗೆ ಗಮನವಿರಿಸಿ ಉತ್ತಮ ವ್ಯಕ್ತಿಯಾಗಲು ಪ್ರೇರೇಪಿಸಲ್ಪಡುವಿರಿ. ನಿಮ್ಮ ಕುಟುಂಬದಿಂದ ನೀವು ಎಷ್ಟೇ ದೂರದಲ್ಲಿದ್ದರೂ ಅವರೊಂದಿಗೆ ನೀವು ಯಾವಾಗಲೂ ಒಂದು ರೀತಿಯ ಸಂಪರ್ಕವನ್ನು ಹೊಂದಿರುತ್ತೀರಿ. ಕುಟುಂಬವು ಸಾಮರಸ್ಯದಿಂದ ಇದ್ದರೆ ಎಲ್ಲ ವ್ಯವಹಾರಗಳಲ್ಲಿಯೂ ಅಭಿವೃದ್ಧಿ ಹೊಂದುತ್ತೀರಿ. ಯಾವುದೇ ಕೆಲಸವನ್ನು ಮಾಡುವುದು ಎಷ್ಟು ಕಷ್ಟ ಎಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರಿಗೆ ಮಾತ್ರ ತಿಳಿದಿರುತ್ತದೆ. ಪರಿಪೂರ್ಣ ಕುಟುಂಬ ಎಂದು ಯಾವುದೂ ಇಲ್ಲ. ಅದರಿಂದ ನಿಮ್ಮ ಕುಟುಂಬದ ಸದಸ್ಯರು ವಿಭಜನೆಯಾಗಿದ್ದರೆ ಅಥವಾ ಜಗಳವಾಡುತ್ತಿದ್ದರೆ ಧೈರ್ಯ ಕಳೆದುಕೊಳ್ಳಬೇಡಿ, ಏಕೆಂದರೆ ಪ್ರತಿಯೊಂದು ಕುಟುಂಬಕ್ಕೂ ತನ್ನದೇ ಆದ ಸಮಸ್ಯೆಗಳಿವೆ. ನಿಮ್ಮ ಕುಟುಂಬದ ಕಾಳಜಿಯನ್ನು ನೀವು ವಹಿಸಿದರೆ ಮತ್ತು ಗೌರವಿಸಿದರೆ ನಿಮ್ಮ ಕುಟುಂಬದ ವಿಷಯಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳುತ್ತೀರಿ ಮತ್ತು ನಿಮ್ಮ ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳುತ್ತೀರಿ. ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಗೆ ನೀವು ಯಾವಾಗಲೂ ಸುಂದರವಾಗಿರುತ್ತೀರಿ ಹಾಗೂ ಸೌಂದರ್ಯವು ನೋಡುಗರ ಕಣ್ಣಿನಲ್ಲಿದೆ. ಪ್ರೀತಿಯಿಂದ ನೀರು ಕೊಟ್ಟರೆ ಸಾಕು, ಪ್ರೀತಿ ಇಲ್ಲದೆ ಅಮೃತವನ್ನು ಕೊಟ್ಟರೂ ತೃಪ್ತಿಯಾಗುವುದಿಲ್ಲ. ಇದುವೇ ಬದುಕಿನ ಸಾರ್ಥಕತೆ.